ಓಂ ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ವೀಕ್ಷಕರೇ, ಮೊದಲಿಗೆ ಈ ಮಾಸದಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ನೋಡೋಣ. ಈ ಮಾಸದಲ್ಲಿ ವಿಶೇಷವಾಗಿ ಮೇ 1ನೇ ತಾರೀಕು ಗುರು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದು ಒಂದು ಮಹತ್ತರವಾದ ಪರಿವರ್ತನೆ. ಏಕೆಂದರೆ ವರ್ಷಕ್ಕೊಮ್ಮೆ ಗುರು ಒಂದೊಂದು ರಾಶಿಯನ್ನು ಬದಲಾಯಿಸ್ಕೊಳ್ತಾನೆ. ಒಂದು ವರ್ಷದಿಂದ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಗುರುಬ್ರಹ್ಮ ವೃಷಭ ರಾಶಿಯನ್ನು ಮೇ 1ನೇ ತಾರೀಕು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಮೇ 10ನೇ ತಾರೀಕು ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 19ನೇ ತಾರೀಕು ಶುಕ್ರ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇವಿಷ್ಟು ಈ ಮೇ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು. ವಿಶೇಷವಾಗಿ ಗುರುವಿನ ಪರಿವರ್ತನೆ ಅನ್ನುವಂಥದ್ದು ಒಂದು ಮಹತ್ತರವಾದ ಬದಲಾವಣೆಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಗುರು ಬದಲಾವಣೆಯ ಸಹಿತವಾಗಿ ಮಾಸ ಭವಿಷ್ಯವನ್ನು ತಿಳ್ಕೊಳ್ತಾ ಬರೋಣ. ಜೊತೆಯಲ್ಲಿ ಗುರುವಿನ ಯೋಗಗಳ ಬಗ್ಗೆ, ಗುರು ಕೊಡುವಂತಹ ಪರಿವರ್ತನೆಗಳ ಬಗ್ಗೆನೂ ಕೂಡ ಈ ಮೇ ತಿಂಗಳಿಂದ ಈ ಮಾಸ ಭವಿಷ್ಯದ ಜೊತೆಯಲ್ಲಿ ಗುರುಬಲದ ಒಂದು ವಿಶ್ಲೇಷಣೆಯನ್ನು ಕೂಡ ಪಡೆದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ವೀಕ್ಷಕರೇ, ಮೇಷಲಗ್ನ ಮೇಷರಾಶಿಯವರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಮೇಷರಾಶಿಯವರಿಗೆ ಗುರುವಿನ ಪರಿವರ್ತನೆ ಬಹಳಷ್ಟು ಉತ್ತಮವಾದಂಥ ಯೋಗಗಳನ್ನು ಕೊಡುತ್ತೆ. ಯಾವುದೇ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಗಳಿದ್ದರೆ, ಅಂದರೆ ದೀರ್ಘಕಾಲದ ವ್ಯವಸ್ಥೆಗಳ ಬಗ್ಗೆ ಚಿಂತನೆ ಮಾಡುವಂಥದ್ದಿದ್ದರೆ, ಈ ಗುರುಬಲದಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮೇಷರಾಶಿಯವರು ಮಾಡುವಂಥದ್ದು ಸೂಕ್ತ. ಯಾವುದೇ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೆ, ವಿವಾಹ, ಬ್ರಹ್ಮೋಪದೇಶ, ಇಂತಹ ಶುಭ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೆ ಇದನ್ನೆಲ್ಲ ವಿಳಂಬ ಮಾಡಿಕೊಳ್ಳದೆ ಇರೋದು ಖಂಡಿತ ಒಳ್ಳೆಯದು. ಮೇಷರಾಶಿಯವರಿಗೆ ಈ ಒಂದು ಗುರುಬಲ ಬಹಳ ವಿಶೇಷವಾಗಿರುತ್ತೆ. ಯಾಕೆಂತ ಹೇಳಿದರೆ, ಗುರು 2ನೇ ಮನೆ ಜನ್ಮರಾಶಿಯಿಂದ ನಂತರ 5ನೇ ಮನೆಗೆ ಬರುವಾಗ ಒಂದು ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಲ್ಲಿಗೆ ಈ ಗುರುಬಲ ಕಳೆದ್ರೆ ಆಲ್ಮೋಸ್ಟ್ ಇನ್ನೊಂದು 2-3 ವರ್ಷಗಳ ಕಾಲ ಮೇಷರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಜೊತೆಯಲ್ಲಿ 7.5 ಕೂಡ ನಡೀತಾ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ವರ್ಷ ಬಹಳ ಮಹತ್ತರವಾದ ತೀರ್ಮಾನಗಳನ್ನು ಕೊಡುವಂಥದ್ದಾಗಿರುತ್ತೆ. ಮುಂದಿನ 2-3 ವರ್ಷಗಳಿಗೆ ಇದು ಒಂದು ಫೌಂಡೇಶನ್ ಥರ ಕೂಡ ಕೆಲಸ ಮಾಡೋದಕ್ಕೆ ಕಾರಣಗಳಿರುತ್ತೆ. ವೀಕ್ಷಕರೇ, ಹಾಗಿರೋದ್ರಿಂದ ಮೇಷರಾಶಿಯವರು ಈ ವರ್ಷದ ಮಾಸ ಭವಿಷ್ಯಗಳನ್ನು ಬಹಳ ವಿಶೇಷವಾಗಿ ಗಮನಿಸ್ಕೊಳ್ತಾ ಬರಬೇಕು. ಯಾವ ಸಮಯದಲ್ಲಿ ಯಾವ ಕೆಲಸಗಳಿಗೆ ಅನುಕೂಲಗಳಿರುತ್ತೋ ಅದರಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡುವಂಥ ಅವಶ್ಯಕತೆ ಹಾಗೂ ಅನಿವಾರ್ಯತೆ ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಇರುತ್ತೆ. ವ್ಯಯದಲ್ಲಿ ರಾಹುವಿನ ಸಂಚಾರದ ಒಂದು ವಿಚಾರವನ್ನು ಬಿಟ್ಟರೆ ಉಳಿದಂತೆ ಎಲ್ಲ ಗ್ರಹಗಳು ಕೂಡ ಮೇಷರಾಶಿಯವರಿಗೆ ಶುಭ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಈ ವರ್ಷದ ಗುರುಬಲ ರಾಹು ದಶೆಯಲ್ಲಿ ನಡೀತಾ ಇರುವವರಿಗೆ ಮಾತ್ರ ಸ್ವಲ್ಪ ಹಿನ್ನಡೆ ಆಗುವಂಥದ್ದಿರುತ್ತೆ. ಉಳಿದ ಯಾವುದೇ ದಶಾಭುಕ್ತಿಗಳು ನಡೀತಾ ಇದ್ದರೂ ಕೂಡ ಮೇಷರಾಶಿಯವರಿಗೆ ಈ ಗುರುಬಲ ಬಹಳ ಉಪಯುಕ್ತವಾಗುತ್ತೆ, ಬಹಳ ಸಹಾಯವನ್ನು ಮಾಡುತ್ತೆ. ಹಾಗೆ ಮಹತ್ತರವಾದ ಕೆಲಸಗಳನ್ನು ಮಾಡೋದಕ್ಕೆ ಖಂಡಿತವಾಗ್ಲೂ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಈ ಒಂದು ಮಾಸದಲ್ಲಿ ಮೇಷರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಏಕೆಂದರೆ ಲಗ್ನ ರಾಶ್ಯಾಧಿಪತಿಯಾದಂತಹ ಕುಜ ವ್ಯಯಭಾವದಲ್ಲಿ ರಾಹುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈ ತಿಂಗಳಲ್ಲಿ 14, 19ನೇ ತಾರೀಕಿನ ನಂತರ ರವಿ, ಗುರು, ಶುಕ್ರ ಆ 3 ಗ್ರಹಗಳು ಕುಟುಂಬ ಧನಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಸಮಯಗಳು ಬಹಳ ಉತ್ತಮವಾಗಿರುತ್ತೆ. ದೀರ್ಘ ಸಮಯದ ತೀರ್ಮಾನಗಳು ಅಥವಾ ಯಾವುದಾದ್ರೂ ಪ್ರಮೋಷನ್, ಬಡ್ತಿ, ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ವಿಚಾರಗಳಿದ್ದರೆ ಸಕ್ಸಸ್ ಆಗೋದಕ್ಕೆ ಮೇ 19ರ ನಂತರದ ಸಮಯಗಳು ಬಹಳ ಉತ್ತಮವಾಗಿರುತ್ತೆ. ಯಾಕೆಂದರೆ ರವಿ ಮತ್ತು ಗುರು ಪರಮ ಮಿತ್ರರಾಗಿ ಕುಟುಂಬ ವಾಕ್ಸ್ಥಾನದಲ್ಲಿ ಸೇರೋದ್ರಿಂದ ರವಿ ಗುರುವಿನ ಯುತಿ ಮೇಷರಾಶಿಯವರಿಗೆ
ಪರಮ ಯೋಗಕಾರಕರು ಕೂಡ ಆಗಿರ್ತಾರೆ. ಹಾಗಾಗಿ ಬಹಳಷ್ಟು ನಿಂತ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲಗಳಾಗುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದು 19ನೇ ತಾರೀಕಿನ ತನಕ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಮೇ 10ನೇ ತಾರೀಕು ಬುಧನ ಪರಿವರ್ತನೆ ಆದ ನಂತರ ಆರೋಗ್ಯದಲ್ಲಿ ಅಷ್ಟು ಸಮಸ್ಯೆಗಳಿರುವುದಿಲ್ಲ. ಅಲ್ಲಿಯ ತನಕ ಬುಧ, ಕುಜ ಮತ್ತು ರಾಹು 3 ಗ್ರಹಗಳು ವ್ಯಯಭಾವದಲ್ಲಿ ಸಂಚಾರ ಮಾಡೋದ್ರಿಂದ ಮೇಷಲಗ್ನ ಮೇಷರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ತೆಗೆದುಕೊಳ್ಳಬೇಕಾದಂಥ ಅವಶ್ಯಕತೆಗಳು ಖಂಡಿತವಾಗ್ಲೂ ಇರುತ್ತೆ. ದ್ವಿತೀಯ ಭಾವವನ್ನು ವಾಕ್ಯ ಧನ ದಾಂಪತ್ಯ ಬಂಧು ಅಂತ ಹೇಳ್ತೇವೆ. ದ್ವಿತೀಯ ಭಾವದಲ್ಲಿ ರವಿ, ಗುರು ಮತ್ತು ಶುಕ್ರರ ಸಂಚಾರ ಬಹಳ ಶುಭವಾಗುತ್ತೆ. ಗುರು ವಾಕ್ಸ್ಥಾನದಲ್ಲಿದ್ದು ವಾಕ್ಯಗಳಿಗೆ ಒಂದು ತೂಕ ಬರುವ ರೀತಿಯಲ್ಲಿ ನಡ್ಕೊಳ್ತಾನೆ. ವಾಕ್ಯಗಳಿಂದ ಯಶಸ್ಸುಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ವಿಶೇಷ ಧನಾಗಮನಗಳಿಗೆ ಅವಕಾಶಗಳುಂಟು. ನೋಡಿ, ಮೇಷರಾಶಿಯವರು ಯಾರಿಗಾದರೂ ಹಣದ ಸಹಾಯ ಮಾಡಿ ಬಹಳಷ್ಟು ಸಮಯಗಳಿಂದ ಅದನ್ನು ವಾಪಸ್ ಪಡ್ಕೊಳ್ಳುವ ಪ್ರಯತ್ನದಲ್ಲಿದ್ದರೆ ಈ ಸಮಯದಲ್ಲಿ ಅದೆಲ್ಲ ಸಕ್ಸಸ್ ಆಗೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಅದರಲ್ಲೂ ಕೂಡ ಈ ಮಾಸದಲ್ಲಿ ಧನಕಾರಕ ಶುಕ್ರ ಧನಾಧಿಪತಿಯಾಗಿ ಧನಸ್ಥಾನದಲ್ಲೇ ಇದ್ದು ಭಾಗ್ಯಾಧಿಪತಿಯನ್ನು ಒಡಗೂಡಿ ಗುರುಬ್ರಹ್ಮನ ಜೊತೆಯಲ್ಲಿ ಕೂತ್ಕೊಳ್ಳೋದ್ರಿಂದ ಬಹಳ ಸಮಯದಿಂದ ಯಾವುದಾದ್ರೂ ನಿಮಗೆ ಬರಬೇಕಾದಂತಹ ಹಣಕಾಸಿನ ಒಂದು ಅವಶ್ಯಕತೆಗಳಿದ್ದರೆ, ಯಾವುದಾದ್ರೂ ರಿಕವರಿಗಳಿದ್ದರೆ ಈ ಮಾಸದಲ್ಲಿ ಮಾಡಿಕೊಳ್ಳುವಂಥದ್ದು ಖಂಡಿತ ಶುಭ ಆಗುತ್ತೆ. ಈ ಒಂದು ವರ್ಷದ ಗುರುಬಲ ನಿಮಗೆ ಬರಬೇಕಾದಂತಹ ಆಸ್ತಿಪಾಸ್ತಿಗಳಾಗಲಿ ಹಣಕಾಸಿನ ವಿಚಾರಗಳಾಗಲಿ ಅದನ್ನು ಸಕ್ಸಸ್ ಮಾಡಿಕೊಳ್ಳೋದು ಅಥವಾ ಹಿಂಪಡೆಯೋದು ತುಂಬ ಅವಶ್ಯಕತೆಗಳಿರುತ್ತೆ. 7.5 ಸಮಯಗಳಲ್ಲಿ 7.5 ವರ್ಷಗಳ ಕಾಲ ಅವೆಲ್ಲ ವ್ಯರ್ಥ ಪ್ರಯತ್ನಗಳಾಗ್ಬಿಡುತ್ತೆ. ಈಗ ಈ ಒಂದು ಗುರುಬಲ ಆ 7 ವರ್ಷದ ಒಂದು ಆಗು ಹೋಗುಗಳನ್ನು ಇತ್ಯರ್ಥ ಮಾಡುವಂತಹ ಸಮಯ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಯಾವುದಾದ್ರೂ ಧನಾಗಮನಗಳು ಬರಬೇಕಾದಂಥದ್ದಿದ್ದರೆ ಈ ಮಾಸದಲ್ಲಿ ಅದರ ಬಗ್ಗೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡುವಂತಹ ಅವಶ್ಯಕತೆಗಳು ಮೇಷರಾಶಿಯವರಿಗೆ ಇರುತ್ತೆ. ಕುಟುಂಬದಲ್ಲಿ ಸೌಖ್ಯ, ವಿಶೇಷ ಧನಾಗಮನ, ನೆಮ್ಮದಿ, ಕೌಟುಂಬಿಕ ದಾಂಪತ್ಯ ಜೀವನದಲ್ಲಿ ಉತ್ತಮವಾದಂತಹ ಸಾಮರಸ್ಯ, ಯಾವುದಾದರೂ ಹೊಸ ಬಟ್ಟೆ, ವಾಹನ ಖರೀದಿ ಮಾಡುವಂಥದ್ದು, ವಸ್ತ್ರಗಳು, ಆಭರಣಗಳನ್ನು ಖರೀದಿ ಮಾಡುವಂಥದ್ದು, ಅಕ್ಷಯ ತೃತೀಯ ಇಂತಹ ವಿಶೇಷ ಸಂದರ್ಭಗಳಲ್ಲಿ ಆಭರಣಗಳನ್ನು ಖರೀದಿ ಮಾಡುವಂಥದ್ದಕ್ಕೂ ಕೂಡ ಅತ್ಯಂತ ಶುಭ ಸಮಯ ಅಂತ ಹೇಳ್ಬೋದು. ದಂಪತಿಗಳ ನಡುವೆ ಈ ವಿಚಾರಗಳಿಗಾಗಿ ಸ್ವಲ್ಪ ಧನವ್ಯಯಗಳಾಗ್ಬೋದು. ಖಂಡಿತ ಅದನ್ನು ಶುಭ ವ್ಯಯ ಅಂತಲೇ ಹೇಳ್ತೇವೆ. ಅದರಿಂದ ಯಾವುದೇ ಸಮಸ್ಯೆಗಳಿರೋದಿಲ್ಲ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ಮೇ 10ನೇ ತಾರೀಕಿನ ತನಕ ತೃತೀಯಾಧಿಪತಿ ಬುಧ ವ್ಯಯಭಾವದಲ್ಲಿ ನೀಚನಾಗಿ ರಾಹುವಿನ ಯುತಿಯಲ್ಲಿದ್ದು ಕುಜನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ಇದು ಸೋದರಿಯರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಹಾಗೆ ಮಾನಸಿಕ ಖಿನ್ನತೆ ಈ ಥರದ ಸಮಸ್ಯೆಗಳು ಸೋದರಿಯರಿಗೆ ಬರೋದಕ್ಕೆ ಸ್ವಲ್ಪ ಅವಕಾಶಗಳಿರುತ್ತೆ. ಒಡಹುಟ್ಟುಗಳು, ಭ್ರಾತೃಗಳು ಮತ್ತು ಸೋದರಿಯರು ಅಂದರೆ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ನಡುವೆ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳಾಗುವಂತಹ ಸಮಯ ಇದಾಗಿರುತ್ತೆ. ಅದಕ್ಕೆ ವಿಷ್ಣು ಆರಾಧನೆ, ವಿಷ್ಣುವಿನ ದರ್ಶನ ಮಾಡುವಂಥದ್ದು, ಹುಣ್ಣಿಮೆಯ ದಿವಸ ದೇವಸ್ಥಾನಗಳಲ್ಲಿ ಮಾಡುವಂತಹ ಸತ್ಯನಾರಾಯಣ ವ್ರತಕತೆ ಇಂಥದ್ರಲ್ಲಿ ಪಾಲ್ಗೊಳ್ಳುವಂಥದ್ದು ಮೇಷರಾಶಿಯವರಿಗೆ ಶುಭವಾಗುತ್ತೆ. ಸೋದರ ಸೋದರಿಯರಿಗೆ ಆರೋಗ್ಯದ ಅಭಿವೃದ್ಧಿಗಾಗಿ ವಿಷ್ಣುವಿನ ಆರಾಧನೆ, ವಿಷ್ಣುವಿನ ದರ್ಶನ ಮಾಡುವಂಥದ್ದು ಸ್ವಲ್ಪ ಅವಶ್ಯಕವಾಗುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ವಿದ್ಯಾರ್ಜನೆ ಮಾಡುವಂಥ ಮಕ್ಕಳಿಗೆ ಖಂಡಿತ ಶುಭ ಸಮಯ, ಯಾವುದೇ ಸಮಸ್ಯೆಗಳಿರೋದಿಲ್ಲ. ವಿದ್ಯಾರ್ಥಿಗಳು ಹಾಗೆ ವಿದ್ಯಾಭ್ಯಾಸವನ್ನು ಮುಗಿಸಿದಂತಹ ಮಕ್ಕಳಿಗೂ ಕೂಡ ವಿಶೇಷವಾದಂಥ ಉದ್ಯೋಗದ ವ್ಯವಸ್ಥೆಗಳಾಗೋದಕ್ಕೂ ಕೂಡ ಶುಭ ಸಮಯ. ಯಾವುದಾದ್ರೂ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್, ಹೈಯರ್ ಎಜುಕೇಷನ್, ವಿದ್ಯಾಭ್ಯಾಸ ಇಂಥದ್ದನ್ನು ಮಾಡ್ತಾ ಇರುವಂಥವರಿದ್ದರೆ ಖಂಡಿತ ಸಕ್ಸಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ಪಿತ್ರಾರ್ಜಿತ ಆಸ್ತಿಗಳು ಬರುವಂಥದ್ದಿದ್ದರೆ ಒಂದು ಮನಸ್ತಾಪಗಳಿಲ್ಲದೆ ಒಂದು ಆಶೀರ್ವಾದದ ರೂಪದಲ್ಲಿ ಪಡೆಯೋದಕ್ಕೆ ಈ ಗುರುಬಲ ಮೇಷರಾಶಿಯವರಿಗೆ ಬಹಳಷ್ಟು ಸಹಾಯ ಮಾಡುತ್ತೆ. ಈ ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಬಾರ್ದು, ಈ ಸಮಯಗಳನ್ನು ತಳ್ಳಿ ಹಾಕಬಾರ್ದು. ಈ ಸಮಯದಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ಅದು ಒಂದು ಶುಭಾಂತ್ಯಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ವಾಹನದಿಂದ ಲಾಭ, ಭೂಮಿಯಿಂದ ಲಾಭ, ಮನೆ ಕಟ್ಟುವಂತಹ ವಿಚಾರಗಳು ಬಹಳ ಶುಭ ಫಲಗಳನ್ನು ಕೊಡುತ್ತೆ.
ತುಂಬ ದೀರ್ಘಕಾಲದ ಅಥವಾ ದೊಡ್ಡ ಪ್ರಮಾಣದ ಲೋನ್ಗಳನ್ನು ತೆಗೆದುಕೊಳ್ಳದೆ ಇರೋದು ಉತ್ತಮ. ಯಾಕೆಂದರೆ ಮುಂದೆ ಬರುವಂತಹ 7.5 ಸಮಯಗಳಿಗೆ ಈ 1 ವರ್ಷದ ಗುರುಬಲದ ಒಂದು ಬಲ ಸಾಕಾಗುವುದಿಲ್ಲ. ಯಾಕೆಂದರೆ ಅದು 7.5 ವರ್ಷಗಳ ಕಾಲ ನಡೆಯುತ್ತೆ. ಗುರುಬಲ ಕೇವಲ 1 ವರ್ಷಗಳ ಕಾಲ ಇರುತ್ತೆ. ಹಾಗಾಗಿ ಯಾವುದೇ ಸ್ವಂತ ವ್ಯವಸ್ಥೆಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ ಸೇಫ್ಟಿಗಳನ್ನು ನೋಡಿಕೊಂಡು ಮಾಡಿಕೊಳ್ಳೋದು ಉತ್ತಮ. 5ನೇ ಮನೆಯನ್ನು ಜ್ಞಾನ ಸಂತಾನ ಪೂರ್ವಪರ ಪುಣ್ಯ ಅಂತ ಹೇಳ್ತೇವೆ. ಈ ಮಾಸಗಳಲ್ಲಿ ಸಂತಾನದ ಅಂಚಿನಲ್ಲಿರುವವರಿಗೆ ಖಂಡಿತ ಶುಭ ಫಲ, ವಿಶೇಷ ಪುತ್ರ ಸಂತಾನಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಪುರುಷ ಗ್ರಹಗಳು ಅಂತ ಹೇಳುವಂತಹ ಸೂರ್ಯ ಪಂಚಮಾಧಿಪತಿಯಾಗಿ ಗುರುಬ್ರಹ್ಮನ ಯುತಿಯಲ್ಲಿ ಬರ್ತಾನೆ. ಗುರು ಪುತ್ರಕಾರಕನಾಗಿರೋದರಿಂದ ರವಿಗುರುವಿನ ಯುತಿ, ಸಂತಾನ ಸ್ಥಾನಾಧಿಪತಿ ಪುತ್ರಕಾರಕ ಗ್ರಹ, ಅವರಿಬ್ಬರು ಕೂಡ ಒಂದೇ ರಾಶಿಯಲ್ಲಿ ಸಂಚಾರ ಮಾಡುವಂಥದ್ದು ಈ ಮಾಸದಲ್ಲಿ ಸಂತಾನದ ಅಂಚಿನಲ್ಲಿರುವವರಿಗೆ ಅತಿಶಯವಾದ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳ ಅಭಿವೃದ್ಧಿ ಯಶಸ್ಸುಗಳನ್ನು ಕಂಡು ಸಂತೋಷ ಪಡುವಂತಹ ಸಮಯ, ವಿಶೇಷವಾದಂತಹ ಸ್ಥಾನಮಾನ, ಹೆಸರು, ಕೀರ್ತಿ ಇದೆಲ್ಲ ಕೂಡ ಮಕ್ಕಳಿಗೆ ಲಭ್ಯ ಆಗುವಂತಹ ಸಮಯ ಅಂತ ಕೂಡ ಹೇಳ್ಬೋದು. 6ನೇ ಮನೆಯನ್ನು ಶತ್ರು ಋಣ ರೋಗಸ್ಥಾನ, ಷಷ್ಠಾಧಿಪತಿ ಬುಧ ಲಗ್ನದಲ್ಲಿದ್ದಾನೆ. ವಿಶೇಷವಾಗಿ ಯಾವುದೇ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಂತಹ ಅವಶ್ಯಕತೆಗಳು ಮೇಷರಾಶಿಯವರಿಗೆ ಇರೋದಿಲ್ಲ. ಯಾವುದೇ ಶತ್ರು ಬಾಧೆಗಳಿಗೂ ಕೂಡ ಖಂಡಿತ ಅವಕಾಶ ಇಲ್ಲ. ಕುಜರಾಹು ವ್ಯಯಭಾವದಲ್ಲಿದ್ದರೂ ಕೂಡ ಕೇತು 6ರಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ, ಅವನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಶತ್ರು ಬಾಧೆಗಳಿರೋದಿಲ್ಲ, ಶತ್ರು ಧ್ವಂಸವಾಗುತ್ತೆ. ಯಾವುದೇ ಒಂದು ವ್ಯಾವಹಾರಿಕ ಚಿಂತನೆಗಳಿದ್ದರೆ ಪಾರ್ಟ್ನರ್ಶಿಪ್, ಇದನ್ನು ಖಂಡಿತ ಮೇಷರಾಶಿಯವರು ಮುಂದುವರಿಸ್ಕೊಳ್ಬೋದು. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ, ಸಪ್ತಮಾಧಿಪತಿ ಶುಕ್ರ ದ್ವಿತೀಯದಲ್ಲಿದ್ದಾನೆ. ಮೇಷರಾಶಿಯವರು ಮಾಂಗಲ್ಯದ ಭಾಗ್ಯಕ್ಕಾಗಿ ಬಹಳ ಸಮಯದಿಂದ ಪ್ರಯತ್ನ ಮಾಡ್ತಾ ಇರೋರಿದ್ದರೆ ಈ ಮಾಸಗಳಲ್ಲಿ ಅದೆಲ್ಲ ಅತಿಶಯವಾಗಿ ಸಕ್ಸಸ್ ಆಗುವಂತಹ ಸಮಯ. ಇದನ್ನು ಖಂಡಿತ ತಳ್ಳಿ ಹಾಕಬೇಡಿ. ಮುಂದೆ ಬರುವಂತಹ 7.5 ಶನಿಯನ್ನು ಕಳತ್ರಪುತ್ರಸ್ಯ ಅಂತ ಹೇಳ್ತೇವೆ. ಆತ ವಿಷಮ ಸ್ಥಾನಗಳಲ್ಲಿ ಅಂದರೆ ರಾಶಿಗೆ ವ್ಯಯಭಾವಕ್ಕೆ ಬರೋದಕ್ಕೆ ಇನ್ನು 1 ವರ್ಷಗಳ ಕಾಲ ಇದೆ. ಅಲ್ಲಿಯ ತನಕ ನಿಮಗೆ ಗುರುಬಲ ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಮಂಗಳ ಕಾರ್ಯಗಳನ್ನು ಖಂಡಿತ ಪೋಸ್ಟ್ಪೋನ್ ಮಾಡಿಕೊಳ್ಬೇಡಿ. ಈ 1 ವರ್ಷ ಮೇಷರಾಶಿಯವರಿಗೆ ಗುರುಬಲ, ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ 100% ಸಕ್ಸಸ್ಸನ್ನು ಕೊಡುತ್ತೆ. ಮತ್ತು ಒಂದು ವೈವಾಹಿಕ ಜೀವನದ ಒಂದು ಸಾಕ್ಷಾತ್ಕಾರವನ್ನು ಕೂಡ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಜೀವನ ಪರ್ಯಂತ ಎಲ್ಲೂ ಕೂಡ ಸಮಸ್ಯೆಗಳು ಬರೋದಕ್ಕೆ ಅವಕಾಶಗಳು ತುಂಬ ಕಡಿಮೆ ಇರುತ್ತೆ ವೀಕ್ಷಕರೇ. ಅಷ್ಟಮವನ್ನು ಮೃತ್ಯುಸ್ಥಾನ, ಗೌಪ್ಯ ರಂಧ್ರಸ್ಥಾನ ಅಂತ ಹೇಳ್ತೇವೆ. ಅಷ್ಟಮಾಧಿಪತಿಯಾದಂತಹ ಕುಜ ವ್ಯಯಭಾವದಲ್ಲಿರ್ತಾನೆ. ವಿಶೇಷವಾದಂತಹ ಒಂದು ಯೋಗದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಯಾವುದೇ ಮೃತ್ಯು ಭಯ ಇಂತಹ ಕಂಟಕಗಳಿಗೆ ಖಂಡಿತ ಅವಕಾಶ ಇರುವುದಿಲ್ಲ. ಶನಿ ಏಕಾದಶದಲ್ಲಿ ಕೂತು ಜನ್ಮರಾಶಿಯನ್ನು ನೋಡ್ತಾ ಅಷ್ಟಮ ಭಾವವನ್ನು ಕೂಡ ವೀಕ್ಷಣೆ ಮಾಡ್ತಾನೆ. ಸ್ವಲ್ಪ ಶನಿಯ ಪ್ರೇರಣೆಗಳು ಹೆಚ್ಚಾಗಿ ಫಲಿಸಿದರೆ ಟೆನ್ಷನ್ಗಳನ್ನು ಮೈಮೇಲೆ ತಂದ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಅದಕ್ಕೆ ದೊಡ್ಡ ಪ್ರಮಾಣದ ಲೋನ್ ಇಂಥದಕ್ಕೆ ಹೋಗದೇ ಇರೋದು ಉತ್ತಮ ಅಂತ ಹೇಳುತ್ತೆ. ಯಾಕೆಂದರೆ ಸಕ್ಸಸ್ ಕೊಡೋದಕ್ಕೆ ಗುರು ಶಕ್ತನಾಗಿದ್ದಾನೆ, ಆದರೆ ಅದು ಒಂದು ಶಾರ್ಟ್ ಪೀರಿಯಡ್. ಶನಿಗೆ ಹೋಲಿಸಿದರೆ 7.5 ವರ್ಷಗಳ ಕಾಲ ಶನಿ ಪ್ರಭಾವಗಳು ಉಂಟಾಗುತ್ತೆ ಮುಂದಿನ ವರ್ಷದಿಂದ. ಅಷ್ಟು ಸಮಯಕ್ಕೆ ಗುರುಬಲದ ಒಂದು ವಿಶೇಷ ಫಲ ಸಾಕಾಗುವುದಿಲ್ಲ. ಹಾಗಾಗಿ ಒಂದು ಹೆಚ್ಚಿನ ಪ್ರಮಾಣದ ಲೋನ್ಗಳು ಇಂಥದ್ದಕ್ಕೆ ಹೋಗದೇ ಇರೋದು ಉತ್ತಮ. ಇನ್ವೆಸ್ಟ್ಮೆಂಟ್ಗಳು ಕೂಡ 1-2 ಬಾರಿ ವಿಮರ್ಶೆ ಮಾಡಿಕೊಳ್ಳೋದು ಉತ್ತಮವಾಗುತ್ತೆ. ಏಕೆಂದರೆ ತುಂಬ ರಾಜಯೋಗದ ಸಮಯಗಳಿದ್ದಾಗ ಎಲ್ಲಾದರೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಇನ್ವೆಸ್ಟ್ಮೆಂಟ್ಗಳು ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಖರೀದಿ ಮಾಡಬೇಕಾದಂಥದ್ದು ನಿಮ್ಮ ಲಿಮಿಟೇಷನ್ ಮೀರಿ ಹೋಗೋದಕ್ಕೂ ಕೂಡ ಸ್ವಲ್ಪ ಅವಕಾಶಗಳಿರುತ್ತೆ. ಅಂಥದ್ದನ್ನೆಲ್ಲ ಮೇಷರಾಶಿಯವರು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಗುರು ತನ್ನಿಂದ ತಾನಾಗಿಯೇ ಬಹಳಷ್ಟು ಯೋಗಗಳನ್ನು ನಿಮ್ಮನ್ನು ಹುಡುಕಿಕೊಂಡು ಬರುವ ರೀತಿಯಲ್ಲಿ ಖಂಡಿತವಾಗ್ಲೂ ಮಾಡ್ತಾನೆ. 9ನೇ ಮನೆಯನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಭಾಗ್ಯಾಧೀಶನಾದಂತಹ ಗುರು ಕುಟುಂಬ ಸ್ಥಾನದಲ್ಲಿರೋದ್ರಿಂದ ಭಾಗ್ಯೋದಯವಾಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳಿದ್ದರೆ ಒಂದು ಆಶೀರ್ವಾದದ ರೂಪದಲ್ಲಿ ಪಡೆದುಕೊಳ್ಳೋದಕ್ಕೆ ಖಂಡಿತ ಅನುಕೂಲಗಳಾಗುತ್ತೆ. ಶುಭ ಸಮಯ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಮೇಷರಾಶಿಯವರು ಈ ಗುರುಬಲದಲ್ಲಿ ಉದ್ಯೋಗದ ಪರಿವರ್ತನೆಗಳನ್ನೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಇನ್ನೊಂದು 6 ತಿಂಗಳು ಒಳಗಡೆ ಮಾಡಿಕೊಳ್ಳೋದು ಖಂಡಿತ ಉತ್ತಮ. ಏಕೆಂದರೆ ಕರ್ಮಾಧಿಪತಿ ಶನಿ ಲಾಭದಲ್ಲಿದ್ದಾನೆ, ಭಾಗ್ಯಾಧಿಪತಿ ಗುರು ದ್ವಿತೀಯ ಭಾವದಲ್ಲಿದ್ದಾನೆ. ಕರ್ಮಸ್ಥಾನದ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಉದ್ಯೋಗದ ಪರಿವರ್ತನೆಗಳು ಮೇಷರಾಶಿಯವರಿಗೆ ಖಂಡಿತ ಯಶಸ್ಸನ್ನು ಕೊಡುತ್ತೆ. 6 ತಿಂಗಳ ಒಳಗಡೆ ಈ ವ್ಯವಸ್ಥೆಗಳನ್ನು ಮುಗಿಸ್ಕೊಳ್ಳುವಂತಹ ಅನಿವಾರ್ಯತೆ ಖಂಡಿತ ಮೇಷರಾಶಿಯವರಿಗಿರುತ್ತೆ ವೀಕ್ಷಕರೇ. ಏಕಾದಶವನ್ನು ಲಾಭಸ್ಥಾನ, ಲಾಭದಲ್ಲಿ ಶನಿ ಬಹಳಷ್ಟು ಅನುಕೂಲಗಳನ್ನು ಕೊಡ್ತಾನೆ.
ಅದಕ್ಕೆ ಹೇಳೋದು, ಎಲ್ಲೆಲ್ಲಿ ರಾಜಯೋಗಗಳ ಸೃಷ್ಟಿಯಾಗುತ್ತೋ ಅಲ್ಲಿ ಕಂಟಕಗಳು ಕೂಡ ಅದೇ ಪ್ರಮಾಣದಲ್ಲಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶನಿ ಯೋಗಕಾರಕನಲ್ಲದಿದ್ದರೂ ಕೂಡ ಲಾಭ ಸ್ಥಾನದಲ್ಲಿದ್ದು ಅತಿಶಯವಾದ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಮನಸ್ಥಿತಿಗಳನ್ನು ಕೊಡ್ತಾನೆ. ಎಲ್ಲಾದರೂ ರಾಂಗ್ ಇನ್ವೆಸ್ಟ್ಮೆಂಟ್ಗಳನ್ನು ಅಥವಾ ನಿಮ್ಮ ಲಿಮಿಟೇಷನ್ಗಳನ್ನು ಮೀರಿ ಇನ್ವೆಸ್ಟ್ ಮಾಡುವಂತಹ ಪ್ರೇರಣೆಗಳನ್ನು ಕೂಡ ಶನಿ ಕೊಡ್ತಾನೆ. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಏಕೆಂದರೆ ಗುರುಬಲ ಇದ್ದಾಗ ಮುಟ್ಟಿದ್ದೆಲ್ಲ ಸಕ್ಸಸ್ ಆಗೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಆದರೆ ಲಿಮಿಟ್ ಕ್ರಾಸ್ ಆದರೆ ಆ 7.5 ಮುಂದೆ ಬರುವಂತಹ ದಿನಗಳಿಗೆ ಅದೇನಾದರೂ ಎಳ್ಕೊಂಡು ಹೋದರೆ ತುಂಬ ಲಾಂಗ್ ಟರ್ಮ್ ಇದರ ಪ್ರಭಾವಗಳನ್ನು ನೋಡಬೇಕಾಗತ್ತೆ. ಹಾಗಾಗಿ ಮೇಷರಾಶಿಯವರು ಈ ಗುರುಬಲವನ್ನು ಬಹಳ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಂಡ್ರೆ ಮುಂದಿನ 4-5 ವರ್ಷಗಳಿಗೆ ಅತಿ ಉತ್ತಮವಾದಂತಹ ಒಂದು ಫೌಂಡೇಶನನ್ನು ಇದು ಖಂಡಿತವಾಗ್ಲೂ ಕೊಡುತ್ತೆ ವೀಕ್ಷಕರೇ. ವ್ಯಯಭಾವವನ್ನು ಮೋಕ್ಷಸ್ಥಾನ, ವ್ಯಯದಲ್ಲಿ ಕುಜ ಬುಧ ಮತ್ತು ರಾಹುವಿನ ಸಂಚಾರ, ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು, ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಖರ್ಚಾಗುವಂತಹ ಸಂದರ್ಭಗಳಿರುತ್ತೆ. ಬಟ್ ಅದನ್ನು ಶುಭ ಅಂತ ಕೂಡ ಹೇಳ್ಬೋದು. ಈಶ್ವರ ಮತ್ತು ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು ಈ ಒಂದು ಮಾಸದಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. ಅದು ಆರೋಗ್ಯಕ್ಕೆ ಅತಿ ಉತ್ತಮವಾದಂಥ ಒಂದು ಬ್ಯಾಕಪ್ಪನ್ನು ಖಂಡಿತ ಕೊಡುತ್ತೆ. ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಖಂಡಿತ ಶುಭವಾಗುತ್ತೆ. ಗುರುಬಲ ಈ ವರ್ಷ ಮೇಷರಾಶಿಯವರಿಗೆ ಬಹಳಷ್ಟು ಸಕ್ಸಸ್ಸನ್ನು ಕೊಡುತ್ತೆ. ರಾಹು ದಶೆಯಲ್ಲಿರುವವರಿಗೆ ಮಾತ್ರ ಸ್ವಲ್ಪ ಹಿನ್ನಡೆ ಇರುತ್ತೆ. ಅದಕ್ಕೆ ಅವರು ಜಾತಕಗಳನ್ನು ವಿಮರ್ಶೆ ಮಾಡಿಸಿಕೊಳ್ಳುವಂಥದ್ದು ಸೂಕ್ತವಾಗುತ್ತೆ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.